ಸಾಮಾನ್ಯ ಭಕ್ತರಲ್ಲಿ ಏನಿದೆ ರೀ, ಯಾರೇ ಬಂದರೂ ಸಹಿತ ವಂದನೆ ಮಾಡ್ತಾರೆ, ದಕ್ಷಿಣ ಕೊಡ್ತಾರೆ, ಪ್ರಸಾದ ಕೊಡೋದಿದ್ದಾರೆ ಪ್ರಸಾದ ತಂದು ಕೊಡ್ತಾರೆ, ತಗೊಂಡು ಹೋಗ್ತಾರೆ. ಅವ್ರಿಗೆ ಯಾವ ಭೇದ ಭಾವನೆಗಳು ಇಲ್ಲ. ಅಂದ್ರೆ ಇವೆಲ್ಲ ಬುದ್ಧಿವಂತರಂತ ಏನು ಒಳಗೆ ಸೇರ್ಕೊಂಡ್ರೆ ಕಮ್ಯುನಿಸ್ಟ್ರು, ಅವರು ಈ ಸಮಾಜ ದೇಶ ಒಡೆಯೋದಕ್ಕಾಗಿ ಇಂಥ ಎಲ್ಲ ಕೆಟ್ಟ ಕೆಲಸಗಳನ್ನು ಯಾವಾಗಲೂ ಹಗಲು ರಾತ್ರಿ ಈ ಹೀನ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾವು ಈ ಸ್ವಾಮಿಗಳಿಗಿಂತಲೂ ಈ ಸ್ವಾಮಿಗಳಿಗೆ ಪ್ರಾಂಪ್ಟರ್ ಇರ್ತಾರೆ, ಕೆಲವು ಸಲಹೆ ಕೊಡೋ ಫೀಡ್ ಮಾಡುವವರು, ಅವ್ರನ್ನೂ ನೋಡಬೇಕು. ಅದು ಅವ್ರನ್ನ ನೋಡದೇ ಇದ್ರೆ ಪಾಪ ಇವು ನೀವು ಸ್ವಾಮಿಗಳೇ ನಿಮಗೂ ಕೂಡ ಫೀಡ್ ಮಾಡೋರು ಬಹಳಷ್ಟು ಸಿಕ್ತಿದ್ರೇನೋ, ಆದ್ರೆ ನಮ್ಮ ಸ್ವಂತ ಬುದ್ಧಿ ಇದ್ರೆ ನಮಗೆ ಫೀಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇನ್ನು ಯಾರು ತಮ್ಮ ಬುದ್ಧಿಗಳನ್ನ ಒತ್ತೆ ಇಟ್ಟಿರ್ತಾರ ಅವ್ರಿಗೆಲ್ಲ ಇವು ಫೀಡ್ ಆಗ್ತಾವ. ಸ್ವಾಮೀಜಿ, ಇದು ಮಠದ ನಿಮ್ದೇ ವೆಹಿಕಲ್? ಇಲ್ಲ, ಇದು ಇವ ಲವ್ ಅಂತ ನಮ್ಮ ಹುಡುಗ, ಇವನು ಈ ಶ್ವಾನ ಶಾಲೆ ಎಲ್ಲ ನೋಡ್ಕೊಳ್ತಾನೆ. ಇವನು ವೆಹಿಕಲ್ ಅವನ್ ಸ್ವಂತದ ವೆಹಿಕಲ್ ಇದು. ಹೌದಾ? ಕಾರ್ ತಗೊಂಡ್ ಬರ್ತಾನೆ ಆತ. ನಾನ್ ಮೊದಲು ಕೇಳ್ತಾ ಇದ್ದೆ, ಅಮೆರಿಕಾದಲ್ಲಿ ಲಂಡನ್ ನಲ್ಲಿ ಮನೆಯಲ್ಲಿ ಕೆಲ್ಸಕ್ಕೆ ಬರೋರು ಕಾರ್ನಿಂದ ಬರ್ತಾರೆ, ಯಾವುದೇ ಒಬ್ಬ ಡ್ರೈವರು ಬಂದು ತನ್ನ ಕಾರನ್ನು ನಿಲ್ಲಿಸಿ ಮಾಲೀಕನ ಕಾರನ್ನು ತಗೊಂಡು ಹೋಗ್ತಾನ ಅಂತ ಹೇಳ್ತಿದ್ದ. ಇವನು ಕಾರ್ ಇಟ್ಟಿದ್ದಾನೆ ಇಲ್ಲೇ ಪಕ್ಕ, ಇದೇ ಹಳ್ಳಿ ಅವನು. ಇವನು ನಾನೇನು ಅನ್ಕೊಂಡೆ ಸ್ವಾಮೀಜಿದ್ ಇರ್ಬೋದು ಅಥವಾ ಸ್ವಾಮೀಜಿ ಕೊಟ್ಟಿರ್ಬೇಕೇನೋ ಅನ್ಕೊಂಡೆ. ಇಲ್ಲ, ಇವಂದೇ ಕಾರ್ ಇದು. ಇದರಲ್ಲಿ ಆತ ಅವನ ಹತ್ರ ಅವನ ಸ್ವಂತದ ನಾಯಿಗಳು ಇವೆ ಮನೆಯಲ್ಲಿ. ಅವು ಒಳ್ಳೆ ಬ್ರೀಡಿನ ನಾಯಿಗಳನ್ನ ಬ್ರೀಡಿಂಗ್ ಮಾಡ್ತಾನ ಅವನು. ಆಮೇಲೆ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾನೆ. ಪ್ರತಿ ವರ್ಷ ಲಕ್ಷಾವಧಿ ರೂಪಾಯಿ ಗಳಿಸ್ತಾನವ ಅದರಿಂದ. ಅದ್ರಲ್ಲಿ ಕಾರ್ ನಡೆಸ್ಕೊಂಡು ಹೋಗ್ತಾನ. ಇಲ್ಲಿ ಬರೋದಾದ್ರೆ ಕಾರ್ ತಗೊಂಡೇ ಬರ್ತಾನವ ನಮ್ಮಲ್ಲಿ. ಇವನಂತೆ ತುಂಬಾ ಜನ ಇದಾರೆ ನಮ್ಮಲ್ಲಿ, ತುಂಬಾ ಜನ ಇಲ್ಲಿ ಕೆಲಸ ಮಾಡುವವರು. ಇವೆ ನೋಡಿ, ಈ ರೇಸ್ ಇದೆ. ಈ ಗೆದ್ರೆ ಇವರು ಟ್ರ್ಯಾಕ್ಟರ್ ಕೊಡ್ತಾರೆ, ಸೈಕಲ್ ಮೋಟರ್ ಕೊಡ್ತಾರೆ. ನಮ್ಮ ಕ್ಯಾಮ್ರಾಗ ಒಂಚೂರು ತೋರಿಸಿ ಸ್ವಾಮೀಜಿ, ಗೊತ್ತಾಗತ್ತಾ? ಇದು ನೋಡಿ, ಈ ಭವ್ಯ ಶ್ವಾನ ಸ್ಪರ್ಧೆ ಅಂತ. ಓಕೆ, आम्हाला नम कळसी समजेल यांना पाठवूनंतर ए ओंकार हे घेऊन यांना दे नंतर ಆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾನೆ. ಇಲ್ಲಿ ನಾಯಿಗಳನ್ನು ತಗೊಂಡು ಹೋಗ್ತಾನೆ, ಅವನ ನಾಯಿಗಳಿವೆ ಅವನು ತಗೊಂಡು ಹೋಗ್ತಾನೆ. ಅವು ನಾಯಿಗಳ ಓಟ ಇರುತ್ತೆ, ನಾಯಿಗಳ ಬೇರೆ ಬೇರೆ ಆಕ್ಟಿವಿಟಿ ಇರುತ್ತೆ. ಸ್ಪರ್ಧೆ ಗೆದ್ರೆ ಒಂದು ಟ್ರ್ಯಾಕ್ಟರ್, ಒಂದು ಸೈಕಲ್ ಮೋಟ್ರ್ ಅಂದರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇರುತ್ತೆ. ಒಂದು ಟ್ರ್ಯಾಕ್ಟರ್ ಅಂದರೆ 3 ಲಕ್ಷದಿಂದ 5 ಲಕ್ಷದವರೆಗೆ ಇರುತ್ತೆ. ಸೂಪರ್, ಕಂಗ್ರ್ಯಾಚುಲೇಷನ್ಸ್, ಅಭಿನಂದನ್. ಇಲ್ಲ ಸ್ವಾಮೀಜಿ, ಮಸ್ತ್. ನಂಗೆ ಕಾರ್ ಅಂತ ನೆನಪಾಯ್ತು. ನನಗೆ ಯೋಚನೆ ಬರ್ತಾಯಿತ್ತು ಸ್ವಾಮೀಜಿ, ನಿಮ್ಮ ಥರದ ಕಾರ್ನ ಇಡಬೇಕು ಅಂತ ಒಂದು ಯೋಚನೆ ಬಂತು. ಸ್ವಾಮೀಜಿಯಾಗಿ ಇಂಥ ದೊಡ್ಡ ಕಾರ್ ಇಟ್ಕೋತಾರೆ, ನಮ್ಗೆ ಆಗ್ತಿಲ್ವಲ್ಲ ಅಂತ. ನಾನು ಇಲ್ಲ, ನನಗೆ ಅರ್ಥ ಆಯ್ತು ನೀವು ಮಾತಾಡೋದು. ನನಗೆ 97ರಲ್ಲಿ 2-3 ಸ್ಪೈನ್ ಸರ್ಜರಿ ಆಗಿವೆ. ಹಾಂ ಸ್ವಾಮೀಜಿ. ಹಾಂ, ನಾನು ಈ ಸ್ವಲ್ಪ ಈ ರೋಡು ಇದು ಇತ್ತು, ಸ್ವಲ್ಪ ಈಗ ಇದು ಜರ್ಕ್ ಆಯಿತು ಅಂದರೆ ಸುಮಾರು ಒಂದು 2-3 ತಿಂಗಳ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. ಆದ್ದರಿಂದ ನನ್ನ ಜೀವನದಲ್ಲಿ ನಾನು ಒಳ್ಳೆ ವೆಹಿಕಲ್ಗಳನ್ನು ಇಟ್ಕೊಳ್ತೀನಿ. ಆಮೇಲೆ 2-3 ಸರಿ ಆಕ್ಸಿಡೆಂಟ್ ಆಗಿ ನಾನು ಒಳ್ಳೆ ಕಾರ್ ಇರೋದ್ರಿಂದನೇ ಬದುಕಿದೆ. ಹೀಗಾಗಿ ನನ್ನ ಉಳಿದ ಯಾವುದರಲ್ಲಿಯೂ ನಿಮಗೆ ಇದು ಸಿಗೋದಿಲ್ಲ ಲಕ್ಸುರಿಯಸ್ ಲೈಫು. ಆದರೆ ನನ್ನ ಕಾರಿಗೆ ಮಾತ್ರ ನಾನು ಅದು ಲಕ್ಸುರಿ ಅನ್ನೋದಿಲ್ಲ, ನನ್ನ ಜೀವನ ಅವಶ್ಯಕ. 3 ಆಕ್ಸಿಡೆಂಟ್ ಹೇಗಾದವು ಅಂದರೆ 3 ವೆಹಿಕಲ್ಗಳು ತುಣುಕಾಗಿ ಹೋದವು, ಆದರೆ ನಾನು ಬದುಕಿ ಉಳಿದೆ. ಹಾಂ, ಎಲ್ಲೋ ಏನೋ ಆಗುತ್ತೆ, ಅವಶ್ಯಕತೆ. ಆಮೇಲೆ ಅದರಲ್ಲಿ ಜರ್ಕ್ ಆಯಿತು ಅಂತಂದರೆ ನನ್ನ ಈ ಕೆಲಸ ಮಾಡುವಂಥ ಸಾಮರ್ಥ್ಯ ಹೊರಟು ಹೋಗಿಬಿಡುತ್ತೆ. ಮತ್ತು ನಾನು ಬದುಕಿದ್ದ ಪ್ರಯೋಜನ ಏನು? ನಾನು ಚೆನ್ನಾಗಿ, ನಂದು ಸುಮಾರು 80ರಷ್ಟು ಜೀವನ ಗಾಡಿಯಲ್ಲಿರುತ್ತೆ, ವೆಹಿಕಲ್ನಲ್ಲಿ. 20ರಷ್ಟೇ ನಾನು ನೆಲದ ಮೇಲೆ ಇರೋದು. ಒಂದು ದಿನದಲ್ಲಿ ಸುಮಾರು ಒಂದು 8 ಗಂಟೆ ನಾನು ವೆಹಿಕಲ್ನಲ್ಲಿರ್ತೇನೆ. ಆಮೇಲೆ ಒಂದು 2 ಗಂಟೆನೋ 3 ಗಂಟೆ ಎಲ್ಲಾದರೂ ಪ್ರೋಗ್ರಾಮ್ನಲ್ಲಿರ್ತೇನೆ. ಉಳಿದದ್ದು ರಾತ್ರಿ ಇರುತ್ತೆ. ಹೀಗಾಗಿ ಅತಿ ಹೆಚ್ಚು ಬಳಕೆ ಅದರದ್ದು ಆಗ್ತಿತ್ತು ಅಂತಂದರೆ ಅದನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ನಂದು. ಅಂದ್ರೆ ಅದ್ರ ಜೊತೆ ಯಾವುದೇ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇರುವಂತ ಕಾರುಗಳ ಮೇಲೆ ವ್ಯಾಮೋಹ ಇಲ್ಲ. ವ್ಯಾಮೋಹ ಏನಿಲ್ಲ, ಅದಕ್ಕಿಂತಲೂ ಬೆಲೆಯುಳ್ಳದ್ದು ಶರೀರ. ಅಂದ್ರೆ ನಂಗೇನು ಗೊತ್ತಾ ಸ್ವಾಮೀಜಿ, ನಿಮ್ಗೆ ಏನು ಬೇಡ ಅಂದ್ರೂ ಬರ್ತತಲ್ಲ, ಅದು ಹೆಂಗೆ? ಅದು ಜನರ ಪ್ರೀತಿ ಇದೆ, ಹಾಗೇನಿಲ್ಲ. ನಾನು ಈ ವೆಹಿಕಲ್ ತಗೊಳ್ಳುವಾಗ ನಮ್ದು
ನಾನು ಇಂಥ ವೆಹಿಕಲ್ ಬೇಡ ಅಂದೆ. ನಮ್ಮ ಭಕ್ತರು ಕೆಲವು ಜನ, ಹಾಂ ಒಬ್ಬ MLA ಇದಾನವ, ಹಾಂ ನಮ್ಮ ಶಿಷ್ಯ, ಯುವಕನಾಗಿದ್ದಾನೆ. ಹಾಂ ಅವನು ಒಬ್ಬನೇ 2 ಕೋಟಿ ರೂಪಾಯಿ ಕೊಟ್ಟ. ಅವನ ಕಂಪನಿಯಿಂದ 2 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ. ಹಾಂ ಆಮೇಲೆ ಹಳೆ ಗಾಡಿ ಮಾರಿದ ಹಣವನ್ನು ಇದಷ್ಟು ಹಾಕ್ರಿ, ಹಾಕಿ ವೆಹಿಕಲ್ ತಗೊಳ್ರಿ ಅನ್ನೋ. ಅದು ವೆಹಿಕಲ್ ಸ್ವಾಮೀಜಿ, ತುಂಬ ಚೆನ್ನಾಗಿದೆ ಸ್ವಾಮೀಜಿ. ಈಗ ಎಲ್ಲೋ ನೀವು ಹಾಗೆ ನಿಮಗೆ ಕೊಡುಗೆಯಾಗಿ ಕೊಟ್ಟಾಗ ಎಲ್ಲೋ ಅವ್ರು ಕಪ್ಪಿ ಮುಷ್ಟಿಲ್ ಸಿಗ್ತೀವಿ ಯಾವಾಗಾದ್ರೂ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಮ್ಮಲ್ಲಿ ಯಾರೇ ಏನೇ ತಂದು ಅರ್ಪಣೆ ಮಾಡಿದ್ರೆ ನಾನು ಅವ್ರಿಗೆ ಹೇಳ್ತೇನೆ, ನೋಡಪ್ಪ ಇದು ಹಣ ಒಳ್ಳೆ ಕೆಲಸಕ್ಕೆ ಹೋಗುತ್ತೆ ಅನ್ನೋ ವಿಶ್ವಾಸ ಇದ್ರೆ ಕೊಡಿ. ನಾನು ಹಣ ಕೊಟ್ಟಿದ್ದೆ, ಅದನ್ನ ಏನು ಮಾಡಿದ್ರಿ ಅಂತ ಕೇಳೋರಿದ್ರೆ ನಾನು ನಿಮ್ಮ ಆಳಲ್ಲ. ಹಂಗೆ ಈ ಹಣ ತೊಗೊಂಡು ಹೋಗು, ನೀನು ಕೊಡೋ ಅವಶ್ಯಕತೆ ನಿಮ್ಮ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ. ವಿಶ್ವಾಸ ಇದ್ದರೆ ಮಾತ್ರ ಕೊಡಿ ಅಂತ ಹೇಳ್ತೇನೆ. ಇರದೇ ಇದ್ರೆ ನೀನು ಹಣನೂ ಬೇಡ, ಏನೂ ಬೇಡ, ನೀ ಬಂದು ಸಾಕಿಷ್ಟೇ, ನಮಸ್ಕಾರ. ಸೂಪರ್ ಸ್ವಾಮೀಜಿ. ನಮ್ಮಲ್ಲಿ ಜನ ಎಲ್ಲರೂ ಹಾಗೆ ಶ್ರದ್ಧೆ ಮೊದಲಿಂದ. ಆದ್ರೂ ಒಂದು ಸಣ್ಣ ಭಯ ಇರುತ್ತಲ್ಲ ಸನ್ಯಾಸಿಗಳಿಗೆ, ಯಾರು ತುಂಬ ಕೊಡ್ತಾ ಇದ್ದಾಗ ಒಂದು ಏನಪ್ಪ ಇವರು ನಮ್ಮೇಲೆಲ್ಲ ಕೊಟ್ಟು ಹೋಗ್ತಾರೆ, ಆಮೇಲೆ ಏನು ಅವರು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಬಳಸ್ಕೊಂಡ್ಬಿಡ್ತಾರೆ. ಹಾಗೇನಿಲ್ಲ, ನಮ್ಮನ್ನ ಇನ್ಸ್ಟ್ರೂಮೆಂಟ್ ಮಾಡ್ಕೊಳ್ಳೋರು ಇನ್ನೂ ಹುಟ್ಟಿಲ್ಲ. ನೀವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ಅಷ್ಟು ಸದ್ಭಾವನೆ ಇದೆ, ಆಮೇಲೆ ಭಯಭಕ್ತಿ ಇದೆ. ಇಲ್ಲಿ ಕೊಡ್ಬೋದು, ಬನ್ನಿ ಸ್ವಾಮೀಜಿ. ಮಸ್ತ್ ಸ್ವಾಮೀಜಿ, ಸದ್ಭಾವನೆ ಇದೆ ಜನರಲ್ಲಿ, ಭಯಭಕ್ತಿ ಇದೆ. ಅದು ಭಕ್ತಿ ಇರಬೇಕು ಅಷ್ಟೇ, ಆದರ ಸಮ್ಮಾನ ಇರಬೇಕು. ಆರಾಮಿದ್ದೀರಿ ಸ್ವಾಮೀಜಿ? ಆರಾಮ. ಈಗ ಪರವಾಗಿಲ್ಲ ಸ್ವಾಮೀಜಿ, ಆರೋಗ್ಯ ಎಲ್ಲ ನಿಮ್ಮ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ನಾನು ಒಂದು ತಿಂಗಳಿಗೆ ಕನಿಷ್ಠ 1 ವರ್ಷಕ್ಕೆ 1 ಲಕ್ಷ ಕಿಲೋಮೀಟರ್ ನಂದು ಪ್ರಯಾಣ ಇರುತ್ತೆ ಯಾವಾಗಲೂ. ಇದು ವಿಮಾನಗಳನ್ನು, ರೈಲ್ವೆ ಬಿಟ್ಟು ವೆಹಿಕಲ್ನಲ್ಲೇ 1 ಲಕ್ಷ ಕಿಲೋಮೀಟರ್ ಇರುತ್ತೆ. ಇಷ್ಟಿದ್ದಾಗಲೂ ಸಹಿತ ಇವೆಲ್ಲ ಸಸ್ಪೆನ್ಷನ್ ತಡಿಬೇಕಲ್ಲ. ಹೌದು, ಅದಕ್ಕಾಗಿ ಒಳ್ಳೆ ವೆಹಿಕಲ್. ನೀವೆಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ರೂ ಕೂಡ ಸ್ವಾಮೀಜಿಯ ಈ ಸೌಕರ್ಯಯುತವಾದಂಥ ಲಕ್ಸುರಿ ಲೈಫ್ನ ನೋಡೋರು ಬಹಳ ಇರ್ತಾರಲ್ಲ ಸ್ವಾಮೀಜಿ. ಅದು ನನ್ನ ವೆಹಿಕಲ್ ಒಂದು ಬಿಟ್ಟರೆ ಏನೂ ಇಲ್ಲ ನನ್ನ ಜೀವನದಲ್ಲಿ. ನನಗನ್ಸಿದ ಮನೆ ತುಂಬ ಚೆನ್ನಾಗಿದೆ ಸ್ವಾಮೀಜಿ, ಲಕ್ಸುರಿ ಮನೆ ಇದ್ದಂಗಿದೆ ಅದು. ಆದರೆ ಏನಿದೆ ಅದರಲ್ಲಿ? ಅವೇ ಇಟ್ಟಿಗೆಗಳು. ನಾವು ಕಟ್ಟುವಾಗ ಚೆನ್ನಾಗಿ ಕಟ್ಟಬೇಕಷ್ಟೇ, ಬರೋದು ಅಷ್ಟೇ. ಖರ್ಚು ಎಲ್ಲದಕ್ಕೂ ಅಷ್ಟೇ ಬರುತ್ತೆ. ಆದ್ರೆ ಸ್ವಲ್ಪ ಸೌಂದರ್ಯ ಇದು ಇರುತ್ತಲ್ಲ, ಒಂದು ಅಭಿವೃದ್ಧಿ, ಶಿಸ್ತಿದೆ ಅದರಲ್ಲಿ. ಆಮೇಲೆ ಉಳಿದು ನೋಡಿದರೆ ನನಗೆ ಬೆಳಗ್ಗೆ ಏನು ಚಹಾ ಬೇಕಾಗೋದಿಲ್ಲ, ಹಾಲು ಬೇಕಾಗೋದಿಲ್ಲ, ಏನೂ ಇಲ್ಲ. ನಾನು ಬೆಳಿಗ್ಗೆ ಒಂದು ಸಾರಿ ಊಟ ಮಾಡಿದೆ ಅಂದ್ರೆ ಸಾಯಂಕಾಲ ನನಗೆ ಅನಿಸುತ್ತೆ ದಿವ್ಸಕ್ಕೆ ಒಂದು 50 ರೂಪಾಯಿ ನಂದು ಖರ್ಚಿದೆ, ನನ್ನ ವೈಯಕ್ತಿಕ. ವೆಹಿಕಲ್ ಬಿಟ್ಟರೆ ಏನೂ ಇಲ್ಲ, ಚಹಾ ಇಲ್ಲ, ಮತ್ತಾವ ರೂಢಿನೂ ಇಲ್ಲ. ಒಂದು 50 ರೂಪಾಯಿ ಹೋಗುತ್ತೆ. 50 ರೂಪಾಯಿ ಅಂತಂದ್ರೆ ಏನಾಯ್ತು? 5 3 15 ತಿಂಗಳಿಗೆ ಒಂದು 1,500 ರೂಪಾಯಿ, 1,500 2,000ದಲ್ಲಿ. ನಾನು ಒಂದು ಸಾರಿ ಬಟ್ಟೆ ಹೊಲಿಸಿದೆ ಅಂತಂದರೆ, ಹೊಲಿಸುವಾಗ ಒಂದು 5 ಜೋಳತೆಗಳನ್ನು ಹೊಲಿಸಿದೆ ಅಂದರೆ 5 ವರ್ಷ ಹೋಗ್ತಾವೆ. ಇವು 5 ವರ್ಷ ಹೋಗ್ತಾವೆ. ಆಮೇಲೆ ಹರಿದ್ರು ಸಹಿತ ನಾನು ಒಳಗಡೆ ತೇಪೆ ಹಚ್ಚಿ ಚೆನ್ನಾಗಿ ಕೈಯಿಂದ ಹೊಲ್ಕೊಂಡು ಪೂರ್ತಿಯಾಗಿ ಜರ್ಜರ ಆಗೋವರೆಗೂ ಅವನ್ನ ಬಳಸ್ತೀನಿ. ಚಪ್ಪಲಿಗಳು ಅಷ್ಟೇ, ಸೂಪರ್. ಯಾರೋ ತಂದು ಕೊಡ್ತಾರೆ, ಆದಾಗ್ಯೂ ಸಹಿತ ಚೆನ್ನಾಗಿದ್ದಾಗ ಮತ್ತೊಬ್ಬ ತಂದರು ಅಂದ್ರೆ ಅವ್ರಿಗೆ ಹೇಳ್ತೇನೆ, ನೀವು ಹರಿದ ನಂತರ ಹೇಳ್ತೀನಿ ಅವಾಗ ತಂದು ಕೊಡ್ರಿ ಅಂತ. ನಾನು ಖರೀದಿ ಮಾಡೋದಿಲ್ಲ ಯಾವಾಗಲೂ. ಬಟ್ಟೆನೂ ಜನ ಕೊಡ್ತಾರೆ, ಆದಾಗ್ಯೂ ನಾನು ಅವನ್ನ ಪೂರ್ತಿಯಾಗಿ ಬಳಸ್ತೇನೆ. ಕೊಟ್ಟಿದ್ದಾರೆ ಹೇಗೋ ಅಂತ ತಿಳ್ಕೊಂಡು 4-6 ತಿಂಗಳು ಬಳಸೋದು, ಇದನ್ನು ಒಗೆದು ಬಿಡೋದು, ಮತ್ತೊಂದು ತರೋದು ಹೀಗಿಲ್ಲ ಸಾಮಾನ್ಯವಾಗಿ. ಆಮೇಲೆ ಈ ಬಟ್ಟೆ ಹರಿದ ನಂತರ ಇದನ್ನು ನಾನು ಟಾವೆಲ್ ಖರೀದಿ ಮಾಡೋದಿಲ್ಲ. ಹೌದು ಸರ್, ಇದನ್ನೇ 2 ಪದರ ಮಾಡಿ ಹೊಲ್ಕೊಳ್ತೇನೆ ಹರಿದ ಬಟ್ಟೆಯನ್ನು. ಅದು ಒಂದು 3 ವರ್ಷ 4 ವರ್ಷ ಟಾವೆಲ್ ಆಗಿ ನನ್ನ ಕೆಲಸ ಮಾಡುತ್ತೆ. ಆ ಟಾವೆಲ್ನು ಮುಂದೆ ಕೆಲಸಕ್ಕೆ ಬರೋದಿಲ್ಲ ಅಂದ ಕೂಡಲೇ ನಾನು ಇದನ್ನು ಮಾಡ್ತೇನೆ, ಬಾತ್ರೂಮ್ ಎದುರುಗಡೆ ಮ್ಯಾಟ್. ಆಮೇಲೆ ಮ್ಯಾಟ್ನು ಎಲ್ಲ ಜರ್ಜರ ಆಯಿತು ಅಂತಂದ್ರೆ ಇದು ಫ್ಲೋರಿಂಗ್ ಒರೆಸ್ಲಿಕ್ಕೆ, ಹೀಗೆ ಅಂತಿಮ ಇದ್ರವರೆಗೂ ಪ್ರತಿಯೊಂದು ವಸ್ತುನ ನಾನು ಬಳಸ್ತೀನಿ, ಯಾವುದೇ ಇರಲಿ ಅದು ಟು ದಟ್ ಹೈಯೆಸ್ಟ್ ಪೊಟೆನ್ಷಿಯಲ್. ಹೌದು. ಒಂದು ಪೆನ್ ಇದ್ದರೂ ಸಹಿತ ನಾನು ಅದೇ ರೀತಿ ಬಳಸೋದು. ಪೆನ್ ರಿಫಿಲ್ ಹೋಯ್ತು ಅಂದ್ರೆ ರಿಫಿಲ್ ತಂದು ಹಾಕೋದು, ಪೆನ್ ಒಗೆಯೋದಿಲ್ಲ, ಹೀಗೆ. ಅದರಿಂದ ಏನು? ಆಮೇಲೆ ಯಾರಾದರೂ ಏನಾದರೂ ಕಾಗದಗಳನ್ನು ತಂದು ಕೊಟ್ಟಿದ್ರು ಅಂದರೆ ಅದರಲ್ಲಿ ಯಾವುದಾದ್ರೂ ವೈಟ್ ಸೆಕ್ಷನ್ ಇತ್ತು ಅಂದರೆ ಅದನ್ನ ಇಟ್ಕೊಂಡು ಅದರಲ್ಲೇ ಬರೆಯೋದು, ಖಾಲಿ ಇದ್ದರೆ. ಅದಕ್ಕಾಗಿ ಒಂದು ಹೊಸ ಹಾಳಿ ಅಂತಂದು ನೋಟ್ಬುಕ್ಕನ್ನು ಹೀಗೆ ಏನಾದರೂ ಕಚ್ಚಾ ಬರೆಯೋದಿದ್ರೆ ಅಂದರೆ ಸ್ವಾಮೀಜಿ ಅದ್ರ ಮೂಲಕ ಏನು ಮಹತ್ವ ಸಾರ್ತಾ ಇದ್ದೀರಿ ನೀವು? ಅಂದರೆ ನಿಸರ್ಗವನ್ನು ಉಳಿಸ್ಬೇಕು ಅಂತ.
ಒಂದು ಬಟ್ಟೆ ಒಂದು ಕಾಗದ ತಯಾರಾಗಬೇಕಾದ್ರೆ ಒಂದು ಗಿಡ ಕಟ್ಟಾಗುತ್ತೆ, ಗಿಡದ ಒಂದು ಭಾಗ ಹೋಗುತ್ತೆ. ಹಾಗಾದ್ರೆ ನಾವು ಯಾಕೆ ಬಳಸಬಾರ್ದು? ಹೀಗೆ ಹೋದ್ರೆ ಒಂದು ಪೊಲ್ಯೂಷನ್ ಆಗುತ್ತೆ, ಕರೆಕ್ಟ್. ಎರಡನೇದು ಪರ್ಯಾವರಣ ಉಳಿಸಿದಂತಾಗುತ್ತೆ. ಅಂದರೆ ಇದೆಲ್ಲವೂ ನಂದು ಅನ್ನೋ ಭಾವನೆ ಬಂದಾಗ ಮಾತ್ರ ಬಹುಶಃ ಇದು ಸಾಧ್ಯ ಅಂತ ಅನ್ಸುತ್ತಲ್ಲ ಸ್ವಾಮೀಜಿ? ಮತ್ತೆ ಎಲ್ಲವೂ ನಂದಲ್ಲ, ಎಲ್ಲವೂ ದೇವ್ರದ್ದು. ನಾವು ಇದಕ್ಕೆ ಕಸ್ಟೋಡಿಯನ್ ಅಷ್ಟೇ. ಕಸ್ಟೋಡಿಯನ್. ಸ್ವಾಮೀಜಿ, ಬಹಳ ಖುಷಿ ಆಗುತ್ತೆ ನಿಮ್ಮ ಜೀವನ ಶೈಲಿ, ಬದುಕು ಯಾವಾಗಲೂ ದುಸ್ತರ ಅನ್ನೋದನ್ನೇ ನಾವು ಕೇಳ್ತಾ ಇರ್ತೀವಿ ಸಾಮಾನ್ಯವಾಗಿ. ಲೈಫ್ ಅಂದ್ರೆ ಬಿಡ್ರಿ ಸುಂದರವಾಗಿದೆ ಅಂದ್ರೆ ಕರೆಕ್ಟ್ ಸರ್ ಸ್ವಾಮೀಜಿ. ಸಾಮಾನ್ಯವಾಗಿ ಕೇಳಿದ್ರೆ ಅದೇ ಬರುತ್ತೆ, ಎಲ್ಲರೂ ಹೇಳ್ತಾರೆ ಕೈಲಾಗದವರು. ನಿಮ್ಮ ಹತ್ರ ಸ್ವಾಮೀಜಿ ಏನಂತ ಬಂದು ಕೇಳ್ತಾರೆ ಭಕ್ತರು? ನಮಸ್ಕಾರ ಮಾಡ್ತಾರೆ, ಕರೆಕ್ಟ್ ಅಷ್ಟೇ. ಸಮಸ್ಯೆಗಳೇನ ಎಲ್ಲರ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳು. ಅಲ್ಲ, ಈಗ ನಾನು ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಆಮೇಲೆ ಆರ್ಥಿಕ ಸಮಸ್ಯೆ ಆಗಿದೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಸೊಸೆಂದ್ರ ಮಾತು ಕೇಳ್ತಾ ಇಲ್ಲ. ಏನು ಸೊಸೆಂದ್ರ ಹೇಳ್ತಾರೆ, ಅತ್ತೆ ಮಾವ ಸರಿಯಾಗಿಲ್ಲ, ಇವೆಲ್ಲವೂ ಕಾಮನ್. ಅಲ್ಲ ಸ್ವಾಮೀಜಿ, ಈಗ ನೋಡ್ತಾ ಇರುವಂತ ವೀಕ್ಷಕರಿಗೂ ಈ ಸಮಸ್ಯೆಗಳು ಇರಬಹುದು. ಎಲ್ರಿಗೂ ಏನ್ ಹೇಳ್ತೀರಿ ನೀವು ಈ ಮೂಲಕ? ಏನ್ ಹೇಳ್ತೀವಿ ನಾವು? ಕೈಯಾಗ ಹಣ ನಿಲ್ತಿಲ್ಲ, ಒಳ್ಳೆ ಮಾತು ಹೇಳಿದ್ರಿ, ಅಂತವ್ರಿಗೆ ಏನ್ ಹೇಳ್ತೀವಿ? ಅದಕ್ಕೆ ನಾವು ಯಾಕೆ ನಿಲ್ತಾ ಇಲ್ಲ ಅನ್ನೋದ್ರ ಮೂಲಕ್ಕೆ ಹೋಗ್ಬೇಕು. ಹಣ ಬಂತು ಹೇಗೆ, ಅದನ್ನ ಯಾವ ರೀತಿಯಾಗಿ ನಾವು ಖರ್ಚು ಮಾಡಿದ್ವಿ, ಮಾಡುವಲ್ಲಿ ಯಾವ ತಪ್ಪುಗಳಾದವು ನಮ್ಮ, ಅಥವಾ ನಮಗೆ ಯಾರಾದರೂ ಮೋಸ ಮಾಡಿದ್ರೋ ಹೇಗೆ, ಇಂಥವುಗಳನ್ನು ನಾವೇ ಗುರುತಿಸ್ಬೇಕು. ಗುರುತಿಸಿ ಆ ರಸ್ತೆಗಳನ್ನು ನಾವೇ ಬಂದ್ ಮಾಡಬೇಕು. ಅಲ್ಲ, ಸ್ವಾಮೀಜಿ ಹತ್ರ ಬಂದ ತಕ್ಷಣ ಪವಾಡ ಆಗಲ್ಲ ಅಂತೀರಿ? ಎಲ್ಲ ಯಾವ ಪವಾಡಗಳು ಆಗೋದಿಲ್ಲ. ಒಂದೇ ಕೆಲವು ಜನ ಶ್ರದ್ಧೆಯಿಂದ ಬಂದಿರ್ತಾರೆ, ಅವ್ರದ್ದು ಸಮಸ್ಯೆ ನಾಲ್ಕಾಣೆ ಇರುತ್ತೆ, ಮಾನಸಿಕವಾಗಿ ಅದನ್ನು ಅವರು ₹1 ಮಾಡ್ಕೊಂಡಿರ್ತಾರೆ. ಅದು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುದು. ಎಷ್ಟು ಚಿಂತೆ ಮಾಡ್ತೀವಿ ಅಷ್ಟು ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅವಾಗ ಅವ್ರೊಂದು ಶ್ರದ್ಧೆಯಿಂದ ಬಂದಿರ್ತಾರೆ. ಗುರುಗಳು ಹತ್ರ ಓದಿವಿ ಅಂದರೆ ಎಲ್ಲ ದೂರ ಆಗುತ್ತೆ, ಅವ್ರ ಮುಂದೆ ಹೇಳ್ಕೊಂಡು ಬಿಡೋಣ. ನಾವು ಚೆನ್ನಾಗಿ ಸರಿಯಾಗಿ ತಿಳಿಸಿ ಹೇಳಿ, ಚಿಂತೆ ಮಾಡಬೇಡ, ಎಲ್ಲ ದೇವರಿದ್ದಾನೆ, ಒಳ್ಳೇದು ಮಾಡ್ತಾನೆ ಅಂತ, ಒಳ್ಳೇದಾಗುತ್ತೆ ಅವ್ರಿಗೆ. ಅಂದರೆ ಅವ್ರ ಮಾನಸಿಕವಾಗಿ ಏನಿತ್ತಲ್ಲ ಅದೆಲ್ಲ ಹೊರಟು ಹೋಗುತ್ತೆ. ಮಾನಸಿಕ ರೋಗಕ್ಕೆ ಔಷಧಿ ಇಲ್ಲ, ಅದನ್ನು ಮಾತುಗಳಿಂದನೇ ಕಳಿಬೇಕು. ಅವರಿಟ್ಟಂಥ ಶ್ರದ್ಧೆಯಲ್ಲಿ ನಾವು ಏನಾದರೂ ಒಳ್ಳೆ ಮಾತುಗಳಿಂದಾನೇ ಇದನ್ನು ಕಳಿಬೇಕು. ಸಾಮಾನ್ಯ ಜನರಿಗೆ ಸಮಸ್ಯೆಗಳಿರ್ತವೆ, ಬರ್ತಾರೆ. ಈಗ ಪೊಲಿಟಿಷಿಯನ್ಸ್ ಕೂಡ ನಿಮ್ಮ ಹತ್ರ ಬರ್ತಾರೆ, ಅವ್ರು ಏನು ಸಮಸ್ಯೆ ಇಟ್ಕೊಂಡು ಬರ್ತಾರೆ ಸ್ವಾಮೀಜಿ? ಅವ್ರಿಗೆ ಅವ್ರದ್ದೇ ಆದ, ಅವರು ಮನುಷ್ಯರೇ ಅಲ್ವಾ, ಅವ್ರಿಗೆ ಮತ್ತೊಂದು ಸಮಸ್ಯೆ ಅಂದರೆ ಮತಗಳ ಸಮಸ್ಯೆ. ಅದು ಬಿಟ್ಟರೆ ಮತ್ತೇನಿರ್ತದೆ, ಮತಗಳ ಸಮಸ್ಯೆ. ಸ್ವಾಮೀಜಿ ಹತ್ರ ಬಂದ್ರೆ ಒಂದಿಷ್ಟು ಮತಗಳು ಸಿಗ್ತಾವೆ. ಕೆಲವು ಜನ ಮತಗಳು ಸಿಗ್ತಾವೆ. ನಮ್ಮನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಕೆಲವು ಜನ ನೋಡ್ತಾರೆ, ಕೆಲವು ಜನ ಸ್ವಾಮೀಜಿ ಅಂತ. ಯಾವತ್ತಾದ್ರೂ ಕನ್ನೇರ ಶ್ರೀಗಳು ಪೊಲಿಟಿಷಿಯನ್ಸ್ ಮಾತಿಗೆ ಮತಕ್ಕೆ ಈಲ್ಡ್ ಆಗಿದಾರ? ನಾನು ಯಾವಾಗೂ ಈಲ್ಡ್ ಆಗಿಲ್ಲ. ನಾನು ಯಾವಾಗಲೂ ಆ ರಾಜಕಾರಣದ ಕಡೆಗೆ ಹೋಗೋದಿಲ್ಲ, ಆ ಕಡೆ. ಇನ್ನು ಕೆಲವೊಂದು ಸಾರಿ ಕೆಲವು ಜನ ಈ ಧರ್ಮಕ್ಕೆ ಎಲ್ಲಾದರೂ ಅಡ್ಡಿ ಬಂದರು ಅಂದರೆ, ಅಥವಾ ಯಾವುದೇ ತೊಂದರೆ ಮಾಡಿ ಮಾನವೀಯತೆ ವಿರುದ್ಧ ಅಲ್ಲಿ ಊರಲ್ಲಿ ಏನು ಮಾಡ್ತಿದ್ದಾರೆ ನೋಡೋದಿಲ್ಲ. ಎಲ್ಲಾದರೂ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆ ಮಾಡಿದ್ರು ಅಂದರೆ ನಾನು ಕೇವಲ ನಾನು ಅಕ್ಕಪಕ್ಕದಲ್ಲಿದ್ದವ್ರನ್ನ ಒಬ್ಬರಿಗೆ ಹೇಳ್ಬಿಡ್ತೀನಿ, ಹೋಗಿ ಇಷ್ಟು ಹಳ್ಳಿಗಳಿಗೆ ಹೇಳಿವ, ಈ ಮನುಷ್ಯ ಮುಂದಿನ ಸಾರಿ ಬರಬಾರ್ದು ಅಂತ. ಹೌದ್ರಿ? ಒಳ್ಳೆ ಮನುಷ್ಯನ ಆರಿಸ್ಕೊಂಡು ಬರ್ರಿ, ಯಾಕಂದ್ರೆ ನಿಮ್ಮ ಹಿತ ಕಾಪಾಡುವಂಥವ್ನು ಇರಬೇಕು ಅಂತ. ಅವನು 34,000ನಲ್ಲಿ ಸೋತಿರ್ತಾನೆ. ಈಗ ಇಷ್ಟೆಲ್ಲ ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು, ನಿಮ್ಮಂಥ ಸ್ವಾಮೀಜಿಗಳಿದ್ರೂ ಕೂಡ, ಚುನಾವಣಾ ಆಯೋಗ ಇದ್ರೂ ಕೂಡ ಈ ಮತ ಖರೀದಿ ನಿಲ್ತಾ ಇಲ್ಲ ಸ್ವಾಮೀಜಿ. ಅದು ದುಡ್ಡಿಗೆ ಮಾರ್ಕೊಂಡು ನೋಡಿ, ನಮ್ಮ ಸಮಸ್ಯೆ ಅಲ್ಲ, ಅದು ಸಮಸ್ಯೆ. ನಾವು ಒಳ್ಳೆ ತಿಳುವಳಿಕೆ ಕೊಡೋದು ಅಷ್ಟೇ ನಮ್ಮ ಸಮಸ್ಯೆ. ಮತಗಳನ್ನು ಮಾರ್ಕೊಳ್ಬೇಡ್ರಪ್ಪ, ಅದನ್ನು ದಾನ ಮಾಡ್ರಿ ಅಂತ ಹೇಳೋದು ಅಷ್ಟೇ ನಮ್ಮ ಕೆಲಸ. ಉಳಿದು ಬಿಟ್ಟರೆ ಅವ್ರವ್ರಿಗೆ ಬಿಟ್ಕೊಟ್ಟಂಥ ವಿಷಯ, ಅದರಲ್ಲಿ ನಾವು ತಲೆ ಹಾಕೋದು ಒಳ್ಳೆಯದು. ಸ್ವಾಮೀಜಿ ದಿನ ಓದ್ತೀರಿ ಅನ್ಸುತ್ತಲ್ಲ ಜಾಸ್ತಿ? ನಾನು ಸ್ವಲ್ಪ ಸಮಯ ಮಲಗೋಕ್ಕಿಂತ ಮುಂಚೆ ಓದೋದಕ್ಕೆ, ಉಳಿದ ಸಮಯದಲ್ಲಿ ವೆಹಿಕಲ್ನಲ್ಲಿ ಇದ್ದೆ ಅಂತಂದರೆ ಓದ್ಲಿಕ್ಕೆ ಸಿಗುತ್ತೆ. ಸ್ವಲ್ಪ ನ್ಯೂಸ್ ಪೇಪರ್ ಓದ್ತೀರೋ ಅಥವಾ ಜಾಸ್ತಿ ಬೇರೆ ಪುಸ್ತಕ? ನಾನು ನೆಟ್ನಲ್ಲಿ ಸುಮಾರು ಒಂದು 3-4 ಭಾಷೆ ಪೇಪರ್ಗಳನ್ನು ನೋಡ್ತಿರ್ತೀನಿ. ಯಾವ್ಯಾವ ಭಾಷೆ? ನಾನು ಇಂಗ್ಲೀಷ್ ನೋಡ್ತೇನೆ, ಹಿಂದಿ ನೋಡ್ತೇನೆ, ಕನ್ನಡ ನೋಡ್ತೇನೆ, ಮರಾಠಿ ನೋಡ್ತೇನೆ, ಹಿಂದಿ ನೋಡ್ತೇನೆ. ಈಗ ಒಂದು 4-5 ಭಾಷೆಗಳಲ್ಲಿ ನ್ಯೂಸ್ ಕೆಲವೊಂದು ಆ್ಯಪ್ಸ್ ಇವೆ. ಆ ಆ್ಯಪ್ಸ್ಗಳಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಅಥವಾ ಮ್ಯಾಕ್ಸಿಮಮ್ ಆ ನ್ಯೂಸ್ಗಳಲ್ಲಿ ಬೇಡದೇ ಇರೋದು ಬರುತ್ತಲ್ಲ, ನಿಮ್ಗೆ ಅವಾಗ ಚಾಲೆಂಜ್ ಆಗುತ್ತಾ? ಏನು ಚಾಲೆಂಜ್ ಆಗೋದಿಲ್ಲ. ನೋಡೋದು, ನೋಡಿದ ನಂತರ
ಈಗ ನೀವು ಅದನ್ನ ಸಾಧನೆ ಮಾಡಿರೋದ್ರಿಂದ ಯಾವುದು ಡಿಸ್ಟರ್ಬ್ ಮಾಡಲ್ಲ ಬೇರೆ ಕೆಟ್ಟ ಯಾವುದು ವಿಚಾರಗಳು. ಡಿಸ್ಟರ್ಬ್ ಆಗೋದು ಏನು ಡಿಸ್ಟರ್ಬ್ ಆಗೋದು ನಮ್ಗೆ ಹಾ.